पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्यगुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिध्वान्तरवे वैष्णवेंद्रे वरेंद्रे श्री राघवेंद्र गुरुवे नमो अत्यंत दयाळवे ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಹನುಮಂತ ದೇವರ ಸನ್ನಿಧಾನ, ರಾಯರ ಮೂರ್ತಿಗ ವಿಚಿಂದ ತೀರ್ಥರು ಜಯತೀರ್ಥರು ವಿಶೇಷವಾಗಿ ರಾಯರ ಮೂರ್ತಿಗೆ ಇರತಕ್ಕಂಥ ಸನ್ನಿಧಾನ, 48 ಸಾಲಿಗ್ರಾಮ ಇರತಕ್ಕಂಥ ಸನ್ನಿಧಾನದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರು ಪ್ರತಿಯೊಬ್ಬರಿಗೂ ರಾಯರ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಚಾನಲ್ ಇದು. ರಾಯರ ಅನುಗ್ರಹ ಅಂತ ನಮ್ಮ ಕ್ಷೇತ್ರದ್ದೇ. ಎಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭಗವಂತ ವಿಶೇಷವಾಗಿರ್ತಕ್ಕಂಥ ದಿನ ಕಾರ್ತಿಕ ಮಾಸ. ಕಾರ್ತಿಕ ಮಾಸದ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿದಾಗ ದೀಪಂಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿಣೆ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಅಗ್ನಿನಾಗ್ನಿ ಸಮಿತ್ತತೆ ಕವಿಗ್ರಹ ಪತಿರ್ವಾಟವ್ಯ ವಾಟ್ಯುಪಾಸ್ಯ ಇತಿ ಮಂತ್ರೇಣ ದೀಪಂ ಪ್ರಜ್ವಾಲನಿ ವಿನೋನ. ಈ ದೀಪವನ್ನು ಹಚ್ಚಿದಾಗ ಮನೆಯಲ್ಲಿ ನಂದಾದೀಪವನ್ನು ಪ್ರತಿಯೊಬ್ಬರೂ ಹಚ್ಚಬೇಕು, ಪ್ರತಿದಿನ ಹಚ್ಚಬೇಕು ಅಂತ ಶಾಸ್ತ್ರದಲ್ಲಿದೆ. ಅದೇ ರೀತಿಯಾಗಿ ಈ ದೀಪವನ್ನು ಹಚ್ಚಿದಾಗ ನಮ್ಮ ಮನೆಯಲ್ಲಿ, ನಮ್ಮ ಗೃಹದಲ್ಲಿ, ನಮ್ಮ ಮನೆಯಾಗಿರ್ಬೋದು, ನಿಮ್ಮ ದೇವಸ್ಥಾನ ಆಗಿರ್ಬೋದು, ನಿಮ್ಮ ಎಲ್ಲಿ ಇರ್ತಿರೋ ಆ ಜಾಗದಲ್ಲಿ ದೀಪವನ್ನು ಹಚ್ಚಿದಾಗ ಆ ದೀಪದಲ್ಲಿರ್ತಕ್ಕಂಥ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ನಾರಾಯಣ, ಲಕ್ಷ್ಮೀದೇವಿ, ಹನುಮಂತ ದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾವುದೇ ಏನೇ ಕಷ್ಟಗಳಿದ್ರೂ ಆ ದೀಪದ ಬೆಳಕಿನಿಂದ ನಮಗೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಭೂತ ಪ್ರೇತ ಪಿಚಾಚಿಗಳು ಏನು ಮನೆ ಬರೋದಂತೆ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಅಷ್ಟೇ ಈ ದೀಪವನ್ನು ಹಚ್ಚಿದಾಗ ದೀಪದಲ್ಲಿರ್ತಕ್ಕಂಥ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಮತ್ತು ಈ ಕಾರ್ತಿಕ ಮಾಸದಲ್ಲಿ ಸ್ನಾನ, ನದಿಯ ಸ್ನಾನವನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ಕ್ಷೇತ್ರಗಳಲ್ಲಿ ಹೋಗಿ ದೀಪವನ್ನು ದಾನವನ್ನು ಮಾಡಿದಾಗ ಒಂದು ದೀಪವನ್ನು ಹೇಗೆ ಜೊತೆ ದೀಪ 2, 4, 6, 8, 24, 48, 108 ಇಂಥ ಎಲ್ಲ ದೀಪವನ್ನು ಮಾಡಿದಾಗ ಆ ದೀಪವು ಹಚ್ಚಿದಾಗ, ಆ ಮನೆಯಲ್ಲಿ ಹಚ್ಚಿದಾಗ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಿದಾಗ ಆ ದೀಪದ ಬೆಳಕಿನಿಂದ ನಿಮ್ಮ ಮನೆಯಲ್ಲಿ ಪ್ರತಿದಿನ ಆ ದೀಪ ಯಾರು ಹಚ್ತಾರೋ ದೀಪ ಹಚ್ಚಿದಾಗ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಈ ದೀಪವನ್ನು ದಾನವನ್ನು ಕೊಡಬೇಕಂತೆ. ದಾನವನ್ನು ಕೊಟ್ಟಾಗ ದಾನವ ಮಾಡಿ ದಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ಈ ದೀಪವನ್ನು ಹಚ್ಚಿದಾಗ ಅಹಂಕಾರಗಳೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಗುರುಗಳ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಗುರುಗಳು ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಇಂಥ ಅನುಗ್ರಹವನ್ನು ವಿಶೇಷವಾಗಿ ಎಲ್ಲರೂ ಪಡೆಯಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಂಥ ನರಸಿಂಹದೇವರ ಕ್ಷೇತ್ರದಲ್ಲಿ ನರಸಿಂಹದೇವರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ ನರಸಿಂಹದೇವರು. ಯಾಕೆಂದರೆ ನರಸಿಂಹೋ ಅಖಿಲಾಜ್ಞಾನ ಮತಃ ಧ್ವಾಂತ ದಿವಾಕರ ಜಗತಿ ಅಮಿತ ಸುಜ್ಞಾನ ಸುಖಶಕ್ತಿ ಪಯೋನತಿ. ಇಂಥ ರಾಘವೇಂದ್ರ ಸ್ವಾಮಿಗಳಿಗೆ ದೀಪ ಸಂಯೋಜನ ಜ್ಞಾನ ಪುತ್ರರಾಭೋ ಭವೇ ಧ್ರುವಂ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ದೀಪವನ್ನು ಹಚ್ಚಿದಾಗ ಪುತ್ರರು, ಯಾರಿಗೆ ಮಕ್ಕಳಿಲ್ಲ ಆ ಮಕ್ಕಳೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ಈ ಕ್ಷೇತ್ರಕ್ಕೆ ಬಂದು ದೀಪವನ್ನು ಹಚ್ಚಿದಾಗ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠದ ದೀಪವನ್ನು ಹಚ್ಚಿದಾಗ ಆ ದೀಪ ವಿಶೇಷವಾಗಿ ಅವರು ಮದುವೆ ಆಗ್ತಕ್ಕಂಥ ಭಾಗ್ಯ ಇರ್ತಕ್ಕಂಥಾಗ್ತದೆ. ಯಾವುದೇ ಒಂದು ತೊಂದು ರೋಗ ಆಗಿರ್ಬೋದು, ಬೇರೆ ರೋಗ ಆಗಿರ್ಬೋದು, ಯಾವುದೇ ರೋಗಗಳಿದ್ರೂ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ದೀಪವನ್ನು ಹಚ್ಚಿದಾಗ ಎಲ್ಲವೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಸಾಕ್ಷಾತ್ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅಂತಹ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಕ್ಷೇತ್ರದಲ್ಲಿ ನರಸಿಂಹದೇವರು ಮತ್ತು ನವನರಸಿಂಹ 9 ನರಸಿಂಹ ಇರತಕ್ಕಂಥ ಸ್ಥಳ. ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರಕ್ಕೆ ಬಂದು ರಾಯರ ಒಂದು ದರ್ಶನವನ್ನು ಮಾಡಿ, ಪಂಚಾಮೃತ ಅಭಿಷೇಕವನ್ನು ನೋಡಿ
ಅಭಿಷೇಕ ನೋಡ್ತಾ ನೋಡ್ತಾ ನೋಡ್ತಾನೆ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಏನು ನಿಮಗೆ ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು, ಆ ಕೆಲಸದಲ್ಲಿ ತೊಂದರೆ ಇದ್ರೂ ಆ ಭಗವಂತರಾಗಿರ್ತಕ್ಕಂಥ ರಾಯರು ವಿಶೇಷವಾದ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ ನಮಗೆ ಮನೆಯಲ್ಲಿ ಸಮಸ್ಯೆ ಇರ್ತದೆ, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅಂಥದ್ದು ವಿಶೇಷವಾಗಿ ಎಲ್ಲಿ ರಾಯರ ಸೇವೆಯನ್ನು ಮಾಡ್ತೀರಾ ಆ ಸೇವೆಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಪ್ರತಿಯೊಬ್ಬರಿಗೂ ಭಗವಂತ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತಾ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀ ಮಧ್ವಮಲ ದುಗ್ಧ ಚಂದ್ರ ಹುಮಾಂ ಸದಾ ಅಂತ ಅಗಮ್ಯ ಮಹಿಮಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರೆಯೋ ರೀತಿ ಪ್ರದಾಯ ಜ್ಞಾನಪ್ರದಾಯ ವಿದಾಯ ಸರ್ವಸೌಖ್ಯ ದುಃಖ ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಹನುಮಂತದೇವರು ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನರಸಿಂಹದೇವರ ಒಂದು ಸ್ತುತಿ ಯಾವತ್ತೂ ಅಷ್ಟೇ ನರಸಿಂಹದೇವರನ್ನು ಸ್ಮರಣೆ ಮಾಡಬೇಕಂತ. ಯಾಕೆ ನರಸಿಂಹದೇವರು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ, ಆ ನರಸಿಂಹದೇವರು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಮಾಡ್ತಕ್ಕಂಥವ್ರು. ಯಾಕೆಂದರೆ ಪ್ರಹ್ಲಾದರಾಜರಾದಾಗ ಆ ನರಸಿಂಹದೇವರು ಅವತಾರ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರಹ್ಲಾದರಾಜರ ಅನುಗ್ರಹನೇ, ಅವರ ಅನುಗ್ರಹದಿಂದ ನಮಗೆಲ್ಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಪ್ರಹ್ಲಾದ ವಿಶೇಷವಾಗಿ ಶಂಕುಕರ್ಣ, ಪ್ರಹ್ಲಾದರಾಜರು, ಭಾಗೀಕರು, ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಈ ಅವತಾರ 4 ಅವತಾರಗಳನ್ನು ಮಾಡಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಅದರೊಳಗೆ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ನರಸಿಂಹದೇವರ ಉಪಾಸಕರು. ನರಸಿಂಹದೇವರು ಕೇಳಿದಂತೆ ಏನು ಬೇಕು ನಿಮ್ಗೆ ಏನು ಕೇಳಿದಂತೆ, ನನಗೇನು ಬೇಡಪ್ಪ ಅಂತಂದು ರಾಯರು ಆ ಪ್ರಹ್ಲಾದ ರಾಜರಾಗ ಏನು ಬೇಕು ಅಂದಾಗ, ನನ್ನ ಭಕ್ತರು ಬರ್ತಾರೆ, ನನ್ನ ನಂಬಿ ಬರ್ತಾರೆ, ಆ ನಂಬಿ ಬಂದಾಗ ಕಲಿಯುಗದಲ್ಲಿ ಅವನ್ನೆಲ್ಲ ಕರ್ಕೊಂಡ್ಬರ್ತೀನಿ ನಿನ್ನ ಹತ್ರ, ಅವನ್ನೆಲ್ಲ ಉದ್ಧಾರ ಮಾಡುವುದಂತೆ. ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. 84 ಲಕ್ಷ ಜೀವರಾಶಿಗಳನ್ನು ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾಭವನ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಹನುಮಂತ ದೇವರು ಮತ್ತು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಗೆ. ಇಂದಾಗೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಅನುಗ್ರಹ ಚಾನಲ್ ಅಂತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನೇ ಮಾಡ್ತಾರೆ. ರಾಯರ ಭಕ್ತರಿಗೆ, ರಾಯರ ಭಕ್ತರು ಮನೆಯಲ್ಲಿ ಎಲ್ಲಿ ಮಾಡ್ತಾರೆ ಅಂತಂದರೆ, ವಿಶೇಷವಾಗಿ ಭಕ್ತರೆಲ್ಲ ರಾಯರಕ್ಕೆ ಹೋಗ್ತಾರೆ. ರಾಯರು ಏನು ಮಾಡಬೇಕು, ನಮಗೆ ಅನುಗ್ರಹವನ್ನು ಮಾಡಬೇಕಲ್ವಾ. ಅದಕ್ಕೋಸ್ಕರವಾಗಿ ಇಂತಹ ಚಾನಲ್ ನೋಡಿದಾಗ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ರಾಯರ ಭಕ್ತರಿಗೆಲ್ಲ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವಂತ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ ಧಾನ್ಯಗಳನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಷ್ಟಕಾಮಗಳು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.